In the last session, I explained about interstate supply, intrastate supply, and zero rate supply, and different GST slab rate for goods and services. In this session, I am going to explain about what do you mean by input tax credits, input tax credit, and its eligibility, conditions, and provisions. Who are the registered person to take credit? What are the conditions for availment of credit by a registered person? Input tax in relation to a taxable person means the goods and service tax charged on any supply of goods and services to him which are used or the intent to be used. ಯಾವ ಗೂಡ್ಸ್ ಆರ್ ಸರ್ವಿಸಸ್ಗಳು ಸಪ್ಲೈ ಆಗಿದೆಯೋ ಅದರ ಮೇಲೆ ತೆರಿಗೆಯನ್ನು ಹೇರಿದಿರೋ ಚಾರ್ಜ್ ಮಾಡಿದಾರೋ ಅವುಗಳನ್ನು ಮತ್ತೆ ಏನು ಮಾಡಬೇಕು, ಫರ್ದರೆನ್ಸ್ ಆಫ್ ದ ಬಿಸ್ನೆಸ್ಗೆ ಬಳಕೆ ಮಾಡ್ತಿದ್ರೆ ಆವಾಗ ಆ ಸಪ್ಲೈಯರ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ. ದ ಫುಲ್ಫಿಲ್ಮೆಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ GST ಕಂಡೀಷನ್ ಟು ಕ್ಲೈಮ್ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಫಾರ್ ಎವ್ರಿ ಬಿಸ್ನೆಸ್ ಟು ಸೆಟಲ್ ಇಟ್ಸ್ ಟ್ಯಾಕ್ಸ್ ಲಯಬಿಲಿಟಿ. ಎವ್ರಿ ಬಿಸ್ನೆಸ್ ಫರ್ಮ್ಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗಳನ್ನು ಕ್ಲೈಮ್ ಮಾಡೋದು ತುಂಬಾ ಕಷ್ಟಕರವಾದಂಥ ವಿಚಾರ. ಟ್ಯಾಕ್ಸ್ ಲಯಬಿಲಿಟಿ ಸೆಟಲ್ ಮಾಡಬೇಕು ಅಂತ ಹೇಳಿದ್ರೆ ಅವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗಳನ್ನು ಕ್ಲೈಮ್ ಮಾಡಲೇಬೇಕಾಗ್ತದೆ. ಅಂದರೆ GST ಅಂತ ಹೇಳಿದ್ರೆ ಅಟ್ ದ ಎಂಡ್ ಕನ್ಸ್ಯೂಮರೇ ಪೇ ಮಾಡಬೇಕಾಗಿರೋದ್ರಿಂದ ಈ ಬಿಸ್ನೆಸ್ ಮೆನ್ಗಳು ಮಧ್ಯೆ ಏನು ಪೇ ಮಾಡಿರ್ತಾರೆ GSTಯನ್ನು ಅವ್ರಿಗೆ ಅದು ಮತ್ತೆ ವಾಪಸ್ಸು ಕ್ರೆಡಿಟ್ ಆಗುತ್ತೆ. ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಈಗ ಹೋಲ್ಸೇಲರು ಮ್ಯಾನುಫ್ಯಾಕ್ಚರರಿಂದ ಪರ್ಚೇಸ್ ಮಾಡ್ತಿದ್ದಾನೆ, ಮ್ಯಾನುಫ್ಯಾಕ್ಚರರು ಸಪ್ಲೈ ಮಾಡ್ತಿದ್ದಾರೆ ಹೋಲ್ಸೇಲರ್ಸ್ಗೆ. ಇಲ್ಲಿ ಹೋಲ್ಸೇಲರು GST ಕಟ್ಟಿದ್ದಾನೆ, ಮತ್ತು ಹೋಲ್ಸೇಲರ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ರಿಟೇಲರ್ಸ್ಗೆ ಸಪ್ಲೈ ಮಾಡ್ತಿದ್ದಾನೆ. ರಿಟೇಲರು GST ಕಟ್ತಿದ್ದಾನೆ, ರಿಟೇಲರು ಕನ್ಸ್ಯೂಮರ್ ಸೇಲ್ ಮಾಡ್ತಿದ್ದಾನೆ. ಅಟ್ ದ ಎಂಡಲ್ಲಿ ಕನ್ಸ್ಯೂಮರ್ ಪೇ ಮಾಡ್ತಾನೆ GSTನ. ಇಲ್ಲಿ ಕನ್ಸ್ಯೂಮರ್ ಏನು ಪೇ ಮಾಡ್ತಾನೆ GST, ತದನಂತರ ಈ ಹೋಲ್ಸೇಲರ್ ಮತ್ತು ರಿಟೇಲರ್ಸ್ ಯಾರು GST ಕಟ್ಟಿದ್ರೋ ಅವ್ರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಆಗ್ತದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ ದಿ GST ವಾಟ್ ಆರ್ ದ ಕಂಡೀಷನ್ಸ್ ಟು ಕ್ಲೈಮ್ ಅಂತ ನಾವು ನೋಡೋದಾದರೆ, ಇಲ್ಲಿ ಎವ್ರಿ ರಿಜಿಸ್ಟರ್ಡ್ ಪರ್ಸನ್ಸ್ ಆರ್ ಸಬ್ಜೆಕ್ಟ್ ಟು ಸಚ್ ಕಂಡೀಷನ್ ಅಂಡ್ ರಿಸ್ಟ್ರಿಕ್ಷನ್ entitled to take credit from input tax credit charged on any supply of goods or services both which are used to be used in the course of furtherance of his business. ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅವನು ಆ ಗೂಡ್ಸ್ಗಳನ್ನು ಬಳಕೆ ಮಾಡ್ತಿರ್ಬೇಕು, ಅಥವಾ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಿರ್ತಾನೆ ಅವನು, ಇನ್ನು ಎಂಡ್ ಆಗಿರಲ್ಲ, ಕನ್ಸ್ಯೂಮರ್ಸ್ಗೆ ರೀಚ್ ಆಗಿರಲ್ಲ. ದ ಸೆಡ್ ಅಮೌಂಟ್ ಶಾಲ್ ಬಿ ಕ್ರೆಡಿಟೆಡ್ ಟು ದಿ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ಗೆ ನಾವು ಕ್ರೆಡಿಟ್ ಮಾಡಬೇಕಾಗ್ತದೆ. Notwithstanding anything contained in this section, no registered person shall be entitled to take the credit of input tax. ಆ ಸಪ್ಲೈಯರ್ ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೈಮ್ ಮಾಡ್ಬೋದು, ಹೋಲ್ಸೇಲರ್ ಆಗಲಿ ರಿಟೇಲರ್ ಆಗಲಿ. ಅವನು ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈಸ್ ಇನ್ ದ ಪೊಸಿಷನ್ ಆಫ್ ಟ್ಯಾಕ್ಸ್ ಇನ್ವಾಯ್ಸ್, ಅವನ ಹತ್ರ ತೆರಿಗೆ ಇರ್ತಕ್ಕಂಥ ಬೆಲೆ ಪಟ್ಟಿ ಇರಬೇಕು, ಟ್ಯಾಕ್ಸ್ ಇನ್ವಾಯ್ಸ್, ತೆರಿಗೆ ಇನ್ಕ್ಲೂಡ್ ಆಗಿರ್ತಕ್ಕಂಥ ಇನ್ವಾಯ್ಸ್ ಇರಬೇಕು, ಅಥವಾ ಡೆಬಿಟ್ ನೋಟ್ ಇರಬೇಕು ಇಶ್ಯೂಡ್ ಬೈ ಎ ಸಪ್ಲೈಯರು ಇಶ್ಯೂ ಮಾಡಿರ್ತಕ್ಕಂಥ ಡೆಬಿಟ್ ನೋಟ್ ಇದ್ದರೆ ಮಾತ್ರ, ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ, ಟ್ಯಾಕ್ಸ್ ಪೇಯಿಂಗ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಅವನು ಇನ್ಪುಟ್ ಟ್ಯಾಕ್ಸ್ ರೇಟ್ನ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಹೋಲ್ಸೇಲರ್ ಆಗಲಿ ರಿಟೇಲರ್ ಆಗಲಿ. ಈ ಹ್ಯಾಸ್ ರಿಸೀವ್ಡ್ ದ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. Subject to the provision of Section 2, the tax charged in respect of such supply has been actually paid to the government, either in cash or through utilization of input tax credit. ಕ್ಯಾಶ್ ಮೂಲಕ ಪಾವತಿ ಮಾಡ್ಬೋದು, ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಯುಟಿಲೈಸ್ ಮಾಡ್ಕೊಂಡವ್ರು ಕೂಡ ಪಾವತಿ ಮಾಡಬೇಕು ಅವನು. ಎಸ್ ಫರ್ನಿಶ್ ದ ರಿಟರ್ನ್ ಅಂಡರ್ Section 39 provided that where the goods against an invoice are received in lots or installment, the registered person shall be entitled to take credit upon the receipt of the lost or installment.
ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಅಂತಿಮವಾಗಿ ಅವನು ಯಾವುದು ಲಾಟ್ ಅಥವಾ ಇನ್ಸ್ಟಾಲ್ಮೆಂಟನ್ನು ರಿಸೀವ್ ಮಾಡಿರ್ತಾನೋ ಅದ್ರ ಬೇಸ್ ಮೇಲೆ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಆಗ್ತಾ ಹೋಗ್ತದೆ. ವೇರ್ ದ ರಿಜಿಸ್ಟರ್ಡ್ ಪರ್ಸನ್ ಹ್ಯಾಸ್ ಕ್ಲೈಮ್ಡ್ ಡಿಪ್ರಿಷಿಯೇಷನ್ ಆನ್ ದ ಟ್ಯಾಕ್ಸ್ ಕಾಂಪೋನೆಂಟ್ ಆಫ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಥವಾ ಪ್ಲಾಂಟ್ ಆ್ಯಂಡ್ ಮಿಷನರಿ ಮೇಲೆ ಅಂಡರ್ ದ ಪ್ರೊವಿಷನ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ದ ಸೆಟ್ ಟ್ಯಾಕ್ಸ್ ಕಾಂಪೋನೆಂಟ್ ಶೆಲ್ ನಾಟ್ ಬಿ ಅಲೌಡ್. ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಏನಿದೆ, ಡಿಪ್ರಿಷಿಯೇಷನ್ ವ್ಯಾಲ್ಯೂ ಏನಿದೆ ಮಿಷನರಿಗಳ ಮೇಲೆ ಆಗ್ಬೋದು, ಕ್ಯಾಪಿಟಲ್ ಗೂಡ್ಸ್ಗಳ ಮೇಲೆ ಆಗ್ಬೋದು, ಅವುಗಳ ಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲಬಿಲಿಟಿ ಇಲ್ಲ. A registered person shall not be entitled to take input tax credit in respect of any invoice or debit note for supply of goods or services or both after the due date of furnishing of the return under section 39 of the for the month of September following the end of financial year to which such invoice or debit note pertains to furnishing of the relevant annual return whichever is earlier. September month ಒಳಗಡೆ financial year end which is the ಇನ್ವಾಯ್ಸ್ ಆರ್ ಡೆಬಿಟ್ ನೋಟ್ ಪರ್ಟೈನ್ಸ್ ಟು ಫರ್ನಿಷಿಂಗ್ ದ ರಿಲೆವೆಂಟ್ ಆ್ಯನ್ಯುವಲ್ ರಿಟರ್ನ್ ಸಬ್ಮಿಟ್ ಮಾಡಬೇಕು. ಆ ದಿನಾಂಕದೊಳಗಡೆ ಇದ್ದಾಗ ಅವನು ರಿಟರ್ನ್ ಫೈಲ್ ಮಾಡಿದ್ದಾಗ ಮಾತ್ರ ಅವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೈಮ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾನೆ. ಅವನು ವಾರ್ಷಿಕ ರಿಟರ್ನ್ ಸಲ್ಲಿಸಬೇಕು. ಆ ದಿನಾಂಕದೊಳಗಡೆ ಅವನು ರಿಟರ್ನ್ ಸಲ್ಲಿಸಿದರೆ ಎ ರಿಜಿಸ್ಟರ್ಡ್ ಪರ್ಸನ್ ಶೆಲ್ ನಾಟ್ ಬಿ ಎಂಟೈಟಲ್ಡ್ ಟು ಟೇಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದರೆ, ಅವನ ಹತ್ರ ಇನ್ವಾಯ್ಸ್ ಆಗಲಿ ಡೆಬಿಟ್ ನೋಟ್ ಆಗಲಿ ಇಲ್ಲ ಅಂತಂದರೆ ಅವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಫೇಲ್ಯೂರ್ ಟು ದ ಸಪ್ಲೈಯರ್ ಟುವರ್ಡ್ಸ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ದ 180 ಡೇಸ್ ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಡೇಟ್ ಆಫ್ ಇನ್ವಾಯ್ಸ್ ಆದಂಥ 180 ದಿನಗಳೊಳಗಡೆ ಕ್ಲೈಮ್ ಮಾಡಬೇಕಾಗ್ತದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು. ITC ಆಲ್ರೆಡಿ ಕ್ಲೈಮ್ಡ್ ವಿಲ್ ಬಿ ಆಡೆಡ್ ಟು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಅವನೇನು ಕ್ಲೈಮ್ ಮಾಡಿದ್ದಾನೆ ಅದನ್ನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಸಚ್ ಟ್ಯಾಕ್ಸ್ ಇನ್ವಾಲ್ವ್ಡ್ ಆನ್ ಪೇಮೆಂಟ್ ಟು ಸಪ್ಲೈಯರ್ ITC ವಿಲ್ ಬಿ ಅಗೈನ್ ಅಲೌಡ್ ಟು ಬಿ ಕ್ಲೈಮ್ಡ್. ಸಪ್ಲೈಯರ್ ಪೇಮೆಂಟ್ ಮಾಡಬೇಕಾದ್ರೆ ITCನ ಅಗೈನ್ ಅದನ್ನು ಕ್ಲೈಮ್ ಮಾಡ್ಕೋಬೋದು ಅವನು. ನೋ ITC ವಿಲ್ ಬಿ ಕ್ಲೈಮ್ಡ್ ಅಲೌಡ್ ಡಿಪ್ರಿಸಿಯೇಷನ್ ಹ್ಯಾವ್ ಬಿನ್ ಕ್ಲೈಮ್ಡ್ ಆನ್ ಟ್ಯಾಕ್ಸ್ ಕಾಂಪೋನೆಂಟ್ ಆಫ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ಗಳ ಟ್ಯಾಕ್ಸ್ ಕಾಂಪೋನೆಂಟ್ ಮೇಲೆ ಡಿಪ್ರಿಸಿಯೇಷನನ್ನು ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕ್ಯಾಪಿಟಲ್ ಗೂಡ್ಸ್ಗೆ ಟ್ಯಾಕ್ಸ್ ಸೇರಿಕೊಂಡಿರ್ತದೆ. ಕ್ಯಾಪಿಟಲ್ ಗೂಡ್ಸ್ಗಳ ಮೇಲೆ ನಾವು ಎವ್ರಿ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗ್ತೀವಿ. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದ್ರಿಂದ ಇನ್ಪುಟ್ ಟ್ಯಾಕ್ಸ್ ರೇಟ್ನ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಫ್ ಇನ್ವಾಯ್ಸ್ ಆರ್ ಡೆಬಿಟ್ ನೋಟ್ ರಿಸೀವ್ಡ್ ಆಫ್ಟರ್ ರಿಸೀವ್ ಮಾಡಿದರೆ ಕಂಡೀಷನ್ ಕ್ಲೈಮ್ಗೆ ಬರ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ who are the registered person to take credit. Every registered person subject to section 49 payment of tax shall be entitled to take credit of input tax and any supply of goods or services or both which are used or intended to be used in the course of furtherance of business. The input tax credit ಏನು ಮಾಡ್ತಾರೆ, electronic credit ledger ಕ್ರೆಡಿಟ್ ಮಾಡ್ತಾರೆ. Input tax credit can be taken on the basis of any of the following documents: debit note, bill of entry or any similar documents, invoice prepared in respect of supplies made reverse charge basis, invoice or credit note issued by the input service distributors for credit in accordance with the rule 54 subsection 1. Conditions to avail input tax credit ಅಂತ ನಾವು ನೋಡೋದಾದರೆ, the claimant should be registered under the GST law to avail the input tax credit. ಅವನು ಕ್ಲೈಮ್ ಮಾಡುವಂತನು GST ಲಾ ಪ್ರಕಾರ ರಿಜಿಸ್ಟರ್ ಆಗಿರಬೇಕು. ದ ಗೂಡ್ಸ್ ಆರ್ ಸರ್ವಿಸಸ್ ಮಸ್ಟ್ ಬಿ ಯೂಸ್ಡ್ ಬೈ ಹಿಮ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಹಿಸ್ ಬಿಸ್ನೆಸ್ ಕೋರ್ಸಲ್ಲಿ ಯೂಸ್ ಮಾಡಿರಬೇಕು ಅಥವಾ ಫರ್ದರೆನ್ಸ್ ಆಫ್ ದಿಸ್ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿರಬೇಕು. ಪೊಸಿಷನ್ ಆಫ್ ಒರಿಜಿನಲ್ ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು, ಡೆಬಿಟ್ ನೋಟ್ ಇರಬೇಕು, ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಇನ್ವಾಯ್ಸ್ ಇರಬೇಕು, ಬಿಲ್ ಆಫ್ ಎಂಟ್ರಿ ಇರಬೇಕು, ಅದರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರಬೇಕು. ದ ಸೆಟ್ ಡಾಕ್ಯುಮೆಂಟ್ ಮಸ್ಟ್ ಕಂಟೈನ್ ಆಲ್ ದ ಪರ್ಟಿಕ್ಯುಲರ್ಸ್ ಪ್ರಿಸ್ಕ್ರೈಬ್ಡ್ ಇನ್ ಸ್ಪೆಸಿಫೈಡ್ ಇನ್ ರೂಲ್ 46 ಆಫ್ ದಿ CGST ಆ್ಯಕ್ಟ್. Supplier of goods and services must upload the details of such documents in the common portal GSTN. Vesting condition for claiming input tax credit is filling return under section 39 and not making supply out of such inward supplies. Inward suppliesನ ಹೊರತುಪಡಿಸಿ ಸಪ್ಲೈಗಳನ್ನು ಮಾಡ್ತಿದ್ದೀನಿ ಅಂತ
ಅವನೇನು ಮಾಡಬೇಕು, ಫೈಲಿಂಗ್ ರಿಟರ್ನ್ ಮಾಡಬೇಕಿದ್ರೆ ತೋರಿಸ್ಬೇಕು. ದ ಕ್ಲೈಮೆಂಟ್ ಶುಡ್ ಹ್ಯಾವ್ ರಿಸೀವ್ಡ್ ದ ಗೂಡ್ಸ್ ಸರ್ವಿಸಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇನ್ ಕೇಸ್ ಆಫ್ ಸಪ್ಲೈಸ್ ಇನ್ ಇನ್ಸ್ಟಾಲ್ಮೆಂಟ್ ವುಡ್ ಬಿ ಆನ್ ರಿಸಿಪ್ಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ ಗೂಡ್ಸ್. ಇನ್ಸ್ಟಾಲ್ಮೆಂಟ್ ಮೇಲೆ ಅವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡಿತಿದ್ದಾನೆ ಅಂತಂದರೆ ಲಾಸ್ಟಾಗಿ ಯಾವ್ದು ರಿಸಿಪ್ಟ್ ಮಾಡಿರ್ತಾನೋ ಗೂಡ್ಸ್ಗಳನ್ನು ಇನ್ಸ್ಟಾಲ್ಮೆಂಟಲ್ಲಿ, ಆ ಗೂಡ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರ್ತಾ ಹೋಗ್ತದೆ. ದ ಲಾ ಕ್ಯಾಸ್ಟ್ ಎನ್ ಅಬ್ಲಿಗೇಷನ್ ಆನ್ ದ ರೆಸಿಪಿಯೆಂಟ್ ಆಫ್ ಸಪ್ಲೈ ಅವೈಲಿಂಗ್ ಎ ಕ್ರೆಡಿಟ್ ಟು ಎಫೆಕ್ಟ್ ಪೇಮೆಂಟ್ ಟು ದ ಸಪ್ಲೈಯರ್ ವಿತಿನ್ ಎ ಪೀರಿಯಡ್ ಆಫ್ 180 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಡೇಟ್ ಆಫ್ ಇನ್ವಾಯ್ಸ್ ಆದಂಥ 180 ದಿನಗಳೊಳಗಡೆ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅವ್ನು ಕ್ಲೈಮ್ ಮಾಡ್ಕೋಬೋದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ. ದಿಸ್ ಇಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಎಲಿಜಿಬಿಲಿಟಿ ಆ್ಯಂಡ್ ರಿಜಿಸ್ಟರ್ಡ್ ಪರ್ಸನ್ ಟು ಟೇಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ and condition for availment of input tax credit. Thank you.